ಸ್ವದೇಶ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಪ್ರತಿಯೊಬ್ಬರು ವರ್ಷಕ್ಕೊಂದು ಸರಿ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಅದು ಯಾಕೆ, ಅದರಿಂದ ಏನೆಲ್ಲ ಲಾಭಗಳಿದ್ದಾವೆ, ಪಂಚಕರ್ಮ ಚಿಕಿತ್ಸೆ ಅಂದ್ರೇನು, ಈ ಒಂದು ವಿಚಾರಗಳನ್ನು ನೋಡೋಣ. ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ ಶರೀರದ ದೋಷಗಳನ್ನು ಸಮತೋಲನದಲ್ಲಿರಿಸಿ, ಧಾತುಗಳನ್ನು ಕ್ರಿಯಾಶೀಲಗೊಳಿಸಿ, ಶರೀರದ ಮಲತ್ರಯಗಳನ್ನು ಸ್ವಚ್ಛಗೊಳಿಸುವ ಒಂದು ಚಿಕಿತ್ಸೆ. ಕಾಯಿಲೆ ಯಾಕೆ ಬರುತ್ತೆ ಶರೀರಕ್ಕೆ ಅಂದರೆ ಮಲಗಳ ಅಶುದ್ಧಿಯಿಂದ. ಮಲಗಳಂದರೆ ಯಾವುವು? ಒಂದು ಪುರೇಶ ಮಲ ಅಂತ ಹೇಳ್ತಾರೆ, ಇನ್ನೊಂದು ಮೂತ್ರಮಲ ಅಂತ ಹೇಳ್ತಾರೆ, ಇನ್ನೊಂದು ಶ್ವೇದ ಮಲ. ಪುರೇಶ ಮಲ ಅಂದರೆ ಮಲ ವಿಸರ್ಜನೆ, ಏನು ಟಾಯ್ಲೆಟ್ ಅಂತ ಹೇಳ್ತಾರೆ, ಪುರೇಶ ಮಲ ಅಂತ ಹೇಳ್ತಾರೆ. ಮೂತ್ರ ಅಂತ ಹೇಳಿದ್ರೆ ನಾವು ಮೂತ್ರ ವಿಸರ್ಜನೆ ಮಾಡ್ತಲ್ಲ, ಮೂತ್ರ, ಅದಕ್ಕೆ ಮೂತ್ರಮಲ ಅಂತ ಹೇಳ್ತಾರೆ. ಆಮೇಲೆ ಶ್ವೇದಮಲ ಅಂದರೆ ಬೆವರು. ಈ ಮೂರೂ ಮಲಗಳು ಶರೀರದಲ್ಲಿ ಸಂಗ್ರಹಣೆ ಆಗದಿದ್ದರೆ, ಸ್ವಚ್ಛವಾಗಿ ಶರೀರದ ಹೊರಗಡೆ ಹೋದರೆ ನಮ್ಮ ದೋಷಗಳು ಸಮತೋಲನದಿರುತ್ತವೆ. ಮಲವಿಕಾರಗಳೇ ದೋಷ ವಿಕಾರಗಳಿಗೆ ಮೂಲ ಕಾರಣ. ಮಲ ಸ್ವಚ್ಛವಾಗಿದ್ದರೆ ದೋಷಗಳು ಸಮತೋಲನದಲ್ಲಿರ್ತವೆ. ಆ ದೋಷಗಳಂತ ಹೇಳಿದ್ರೇನು? ವಾತ ಪಿತ್ತ ಕಫ. ವಾತ ಅಂತೇಳಿದ್ರೆ ಗ್ಯಾಸು, ಪಿತ್ತ ಅಂತೇಳಿದ್ರೆ ಅಸಿಡಿಟಿ, ಕಫ ಅಂದರೆ ಮೂಗಲ್ ಸೋರೋದಲ್ಲ. ವಾತ ಅಂದರೆ ಅದರಲ್ಲಿ 5 ಪ್ರಕಾರಗಳು ಬರ್ತವೆ. ಯಾವುದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪ್ರಾಣವಾಯು ಏನು ಮಾಡ್ತದೆ? ಶ್ವಾಸಕೋಶದಲ್ಲಿ ಇರತಕ್ಕಂಥ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುತ್ತೆ, ಶ್ವಾಸಕೋಶಕ್ಕೆ, ಹೃದಯಕ್ಕೆ. ಮತ್ತು ಸಮಾನವಾಯು ಏನು ಮಾಡ್ತದೆ? ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುತ್ತೆ. ಅಪಾನವಾಯು ಏನು ಮಾಡ್ತದೆ? ಇದೇ ಮಲಮೂತ್ರ ಮತ್ತು ಬೆವರನ್ನು ಸ್ವಚ್ಛ ಮಾಡಲಿಕ್ಕೆ ಕೆಲಸ ಮಾಡ್ತದೆ. ಆಮೇಲೆ ವ್ಯಾನವಾಯು ಏನು ಮಾಡುತ್ತೆ? ಇಡೀ ಶರೀರದ ತುಂಬೆಲ್ಲ ಸೆನ್ಸರಿ ಆರ್ಗನ್ಸನ್ನು ಕ್ರಿಯಾಶೀಲಗೊಳಿಸಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ, ಬ್ಲಡ್ ಸರ್ಕ್ಯುಲೇಷನನ್ನು ಮಾಡ್ತಕ್ಕಂಥ ಪ್ರಧಾನ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಹಾರ್ಮೋನ್ಸ್ಗಳ ಸರ್ಕ್ಯುಲೇಷನು, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲವನ್ನು. ಆಮೇಲೆ ಉದಾನವಾಯು ಏನು ಮಾಡುತ್ತೆ? ನಮ್ಮ ಶರೀರವನ್ನು ಹಗುರವಾಗಿಡ್ತದೆ. ನೋಡಿ, ಬದುಕಿದ್ದಾಗ ಒಂದು ದೇಹ ಹಗುರು ಇರ್ತದೆ, ಎತ್ತದಾಗ ಅಷ್ಟೊಂದು ಭಾರ ಅನಿಸಲ್ಲ. ಸತ್ತಿರೋ ಹೆಣ ಎತ್ತರಿ ತುಂಬ ಭಾರ ಅನಿಸುತ್ತೆ, ಯಾಕೆಂದರೆ ಉದಾನವಾಯು ಬದುಕಿದಾಗಿರ್ತದೆ, ಸತ್ತಾಗಿರೋದಿಲ್ಲ. ಹಾಗೆ ಉದಾನವಾಯು ಲೈಟ್ನೆಸ್ಸನ್ನು ನಮ್ಮ ಶರೀರದಲ್ಲಿ ಸೃಷ್ಟಿ ಮಾಡುತ್ತೆ. ಕೈ ಕಾಲು ಎತ್ತೇವೆ, ಅಷ್ಟೊಂದು ಭಾರ ಎತ್ತೇವೆ ಅಂತ ನಮ್ಗೆ ಅನಿಸೋದಿಲ್ಲ. ನಮ್ಮ ಕೈ ನಮ್ಮ ಕಾಲು ಎತ್ತದಾಗ ನಮಗೆ ಒಂದು 20 kg 30 kg ನಾವು ಭಾರ ಎತ್ತಾ ಇದ್ದೇವೆ ಅಂತಕ್ಕಂಥ ಭಾವನೆ ನಮಗೆ ಬರೋದಿಲ್ಲ, ಯಾಕಂದರೆ ಆ ಒಂದು ಉದಾನವಾಯುವಿನ ಪ್ರಭಾವ. ಇನ್ನು ಏನು ಅಂತ ಹೇಳಿದ್ರೆ, ಈ ಪಿತ್ತದಲ್ಲಿ 5 ಪ್ರಕಾರದ ಪಿತ್ತ ಅವ್ಯಾವುದು ಅಂತ ಹೇಳಿದ್ರೆ ಪಾಚಕ, ರಂಜಕ, ಸಾಧಕ, ಆಲೋಚಕ, ಬ್ರಾಜಕ. ಪಾಚಕ ಅಂದರೆ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು. ಮುಖ್ಯವಾಗಿ ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಕಾನ್ಸ್ಟಿಪೇಷನು ಇವೆಲ್ಲ ಬರಲಿಕ್ಕೆ ಕಾರಣ ಅಂದರೆ ಪಾಚಕ ಪಿತ್ತದ ಅಸಮತೋಲನ ಕಾರಣ. ಪಾಚಕ. ರಂಜಕ ಅಂದರೆ ರಕ್ತದ ಒಂದು ಉತ್ಪತ್ತಿಯಲ್ಲಿ ಮೂಲ ಶಕ್ತಿಯಾಗಿರ್ತಕ್ಕಂಥದ್ದು. ಲಿವರ್, ನಮ್ಮ ಸ್ಪ್ಲೀನಲ್ಲಿ ಅದು ಸ್ಥಿತವಾಗಿರ್ತಕ್ಕಂಥದ್ದು. ಆಮೇಲೆ ಆಲೋಚಕ ಅಂದರೆ ಕಣ್ಣು ಮತ್ತು ಮೆದುಳಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು. ಪಾಚಕ, ರಂಜಕ, ಆಲೋಚಕ. ಬ್ರಾಜಕ ಅಂದರೆ ಚರ್ಮದ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು. ಪಾಚಕ, ರಂಜಕ, ಪಾಚಕ, ರಂಜಕ, ಸಾಧಕ, ಆಲೋಚಕ, ಬ್ರಾಜಕ ಅಂತ 5 ಪಿತ್ತಗಳು. ಅದರಲ್ಲಿ ಪಾಚಕ ಪಿತ್ತ ಹೊಟ್ಟೆಯಲ್ಲಿ, ರಂಜಕ ಪಿತ್ತ ರಕ್ತದಲ್ಲಿ, ಆಮೇಲೆ ಆಲೋಚಕ ಪಿತ್ತ ಮೆದುಳಿನ ಕ್ರಿಯಾಶೀಲತೆಗೆ, ಪಾಚಕ, ರಂಜಕ, ಸಾಧಕ, ಆಲೋಚಕ ಮೆದುಳಿನಲ್ಲಿ, ಸಾಧಕ ಅಂತ ಹೇಳಿದ್ರೆ ಅದು ನಮ್ಮ ಹೃದಯದ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು. ಬ್ರಾಜಕ ಅಂದರೆ ಚರ್ಮದ ಒಂದು ಶಕ್ತಿಯನ್ನು, ಚರ್ಮದ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು. ಹೀಗೆ 5 ರೀತಿಯ ಪಿತ್ತಗಳು. ಆಮೇಲೆ ಕಫದಲ್ಲಿ 5 ರೀತಿಯ ಕಫಗಳು. ಯಾವುದಂತ ಹೇಳಿದ್ರೆ ತರ್ಪಕ್, ಬೋಧಕ್, ಶ್ಲೇಷ್ಮಕ್, ಅವಲಂಬಕ್ ಮತ್ತು ಕ್ಲೇದಕ್. ಮೊದಲನೇದಾಗಿ ತರ್ಪಕ ನೋಡೋಣ. ತರ್ಪಕ ಅಂತ ಹೇಳಿದರೆ ಅದು ನಮ್ಮ ಕಣ್ಣಿನಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು, ಕಣ್ಣಿನ ಆರೋಗ್ಯವನ್ನು, ಮೆದುಳಿನ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು. ಎರಡನೇದು ಬೋಧಕ ಕಫ. ಅದು ನಮ್ಮ ನಾಲಿಗೆಯಲ್ಲಿ, ನಮ್ಮ ಬಾಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಬಾಯಲ್ಲಿರ್ತಕ್ಕಂಥ ಸಲೈವರಿ ಗ್ಲ್ಯಾಂಡ್ಸ್ಗಳನ್ನು ಕ್ರಿಯಾಶೀಲಗೊಳಿಸಿ ಬಾಯಲ್ಲಿ ಆ ಒಂದು ತೇವಾಂಶ ಇರಲಿಕ್ಕೆ ಮೂಲ ಶಕ್ತಿಯಾಗಿ ಕೆಲಸ ಮಾಡ್ತದೆ. ಆಮೇಲೆ ಅವಲಂಬಕ ಕಫ. ಅದು ನಮ್ಮ ಹೃದಯ ಮತ್ತು ಶ್ವಾಸಕೋಶದ ಭಾಗದಲ್ಲಿರ್ತಕ್ಕಂಥದ್ದು. ಶ್ವಾಸಕೋಶಕ್ಕೆ ಸಮಸ್ಯೆ ಬರಬಾರ್ದು, ಹೃದಯಕ್ಕೆ ಸಮಸ್ಯೆ ಬರಬಾರ್ದು ಅನ್ನುವ ಒಂದು ಮೂಲ ಶಕ್ತಿಯಾಗಿದ್ದು ಕೆಲಸ ಮಾಡುತ್ತೆ. ಅಲ್ಲಿರ್ತಕ್ಕಂಥ ಸ್ನಿಗ್ಧತೆಯನ್ನು ಕಾಪಾಡುತ್ತೆ. ಆಮೇಲೆ ಕ್ಲೇದಕ. ಕ್ಲೇದಕ ಕಫ ಎಲ್ಲಿರ್ತದೆ? ನಮ್ಮ ಹೊಟ್ಟೆಯಲ್ಲಿರ್ತದೆ. ಅದು ಪಾಚಕ ರಸಗಳನ್ನು ಕ್ರಿಯಾಶೀಲಗೊಳಿಸಿ ಅಲ್ಲಿರ್ತಕ್ಕಂಥ ಸ್ನಿಗ್ಧತೆಯನ್ನು ಕಾಪಾಡುವ ಕೆಲಸವನ್ನು ಮಾಡ್ತದೆ. ಅಲ್ಲಿ ಮ್ಯೂಕಸ್ ಇರ್ತದೆ, ಅಲ್ಲಿ ಸ್ನಿಗ್ಧವಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕು. ಇಲ್ಲಾಂದರೆ ವೃಕ್ಷತೆಯಿಂದ ಗಾಲ್ ಬ್ಲಾಡರ್ ಸ್ಟೋನು, ಕಿಡ್ನಿ ಸ್ಟೋನು, ಲಿವರ್ ಸಿರೋಸಿಸ್, ಅಲ್ಸರೇಟಿವ್ ಕೊಲೈಟಿಸ್ ಇಂಥ ಸಮಸ್ಯೆಗಳು ಬರ್ತವೆ. ಅದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಕ್ಲೇದಕ ಕಫ ಮಾಡುತ್ತೆ. ಆಮೇಲೆ
ಶ್ಲೇಷ್ಮಕ ಕಫ ನಮ್ಮ ಕೀಲುಗಳನ್ನು ಮೃದುವಾಗಿಡ್ತಕ್ಕಂಥ ಕೆಲಸ ಮಾಡ್ತದೆ, ಇಲ್ಲಾಂದರೆ ಕಟ ಕಟ ಶಬ್ದ ಶುರುವಾಗ್ತದೆ. ಹೀಗೆ 5 ರೀತಿ ಕಫದೋಷಗಳು. ನಾವೇನು ತಿಳ್ಕೊಂಡಿದ್ವಿ ಕಫ ಅಂದರೆ ಮೂಗಲ್ ಸೋರೋದು ಅಷ್ಟೇ ಅಂತ ತಿಳ್ಕೊಂಡಿದ್ವಿ, ಅಲ್ಲ. ಹೀಗೆ ವಾತದಲ್ಲಿ 5 ಪ್ರಕಾರ, ಪಿತ್ತದಲ್ಲಿ 5 ಪ್ರಕಾರ, ಕಫದಲ್ಲಿ 5 ಪ್ರಕಾರಗಳಿದ್ದಾವೆ. ಅವೆಲ್ಲವುಗಳನ್ನು ಸಮತೋಲನದಲ್ಲಿಡತಕ್ಕಂಥ ಕೆಲಸವನ್ನು ಪಂಚಕರ್ಮ ಚಿಕಿತ್ಸೆ ಮಾಡುತ್ತೆ. ಅದು ಸರಿಯಾಗಿ ಪತ್ತೆ ಹಚ್ಚಬೇಕು, ನಾಡಿ ಪರೀಕ್ಷೆ ಮಾಡಬೇಕು. ನಾವು ಅನಿವಾರ್ಯವಾಗಿ ಬೆಳಗ್ಗಿಂದ ಸಂಜೆವರೆಗೂ ನಮ್ಮ ಆಶ್ರಮದಲ್ಲಿ ಒಂದು 100-150 ಜನ ಬರ್ತಿರ್ತಾರೆ, ನಾವು ನಾಡಿ ಪರೀಕ್ಷೆ ಮಾಡ್ತೇವೆ. ಆದ್ದರಿಂದ ನಾಡಿ ಪರೀಕ್ಷೆ ಮಾಡಲಿಕ್ಕೆ ಸರಿಯಾದ ಸಮಯ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಅನಿವಾರ್ಯವಾಗಿ ಈಗ ನಾವೇನು ಮಾಡಲಿಕ್ಕಾಗತ್ತೆ, ದೂರದಿಂದ ಬರ್ತಿರ್ತಾರೆ. ಅದಕ್ಕೆ ನಾವು ಸಾಧ್ಯ ಆದಷ್ಟು ಪರೀಕ್ಷೆಯನ್ನು ಮಾಡಿ ಕೆಲವೊಂದಿಷ್ಟು ಅವ್ರನ್ನ ಪ್ರಶ್ನೆ ಕೇಳಿ ಅವರ ಧಾತು ದೋಷಗಳನ್ನು ಸರಿಯಾಗಿ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಟ್ಟಾಗ ಒಳ್ಳೆಯ ಪರಿಣಾಮಕಾರಿ ರಿಸಲ್ಟನ್ನು ನಾವು ಕಂಡಿದ್ದೇವೆ. ಹಾಗೆ ಆ ಒಂದು ಚಿಕಿತ್ಸೆ ಮಾಡಬೇಕಂದ್ರೆ ನಾಡಿ ಪರೀಕ್ಷೆಯನ್ನು ಸರಿಯಾಗಿ ಮಾಡಬೇಕು. ಆ ಮೂಲಕ ದೋಷಗಳನ್ನು ಪತ್ತೆ ಹಚ್ಚಿ ಕರೆಕ್ಟಾಗಿ ಅದರಲ್ಲಿ ದೀಪನ ಪಾಚನ, ಸ್ನೇಹಪಾನ, ಸ್ನೇಹನ ಸ್ವೇದನ, ಅದಾದಮೇಲೆ ಪ್ರಧಾನ ಕರ್ಮ, ವಮನ ವಿರೇಚನ ಚಿಕಿತ್ಸೆಗಳು ಬರ್ತವೆ. ಹೀಗೆ ಚಿಕಿತ್ಸೆಗಳು ಬರ್ತವೆ. ಪಂಚಕರ್ಮ ಅಂದರೆ 5 ರೀತಿಯ ಪ್ರಧಾನ ಚಿಕಿತ್ಸೆಗಳು ಮತ್ತು ಉಪಚಿಕಿತ್ಸೆಗಳು ತುಂಬ ಇದ್ದಾವೆ. ಅವನ್ನ ದೋಷಗಳಿಗೆ ಅನುಗುಣವಾಗಿ ಮಾಡಬೇಕಾಗತ್ತೆ. 5 ರೀತಿ ಚಿಕಿತ್ಸೆ ಹೆಸರೇನೆಂದರೆ ವಮನ ವಿರೇಚನ, ಬಸ್ತಿ, ನಸ್ಯ, ರಕ್ತ ಮೋಕ್ಷಣ. ಹೀಗೆ 5 ರೀತಿ ಚಿಕಿತ್ಸೆಗಳು ಬರ್ತವೆ. ದೋಷಗಳಿಗೆ ಅನುಗುಣವಾಗಿ ಪ್ರಧಾನವಾಗಿ ಮುಖ್ಯವಾಗಿ ವಾತದೋಷ ಇದರಲ್ಲಿ ಹೆಚ್ಚಾಗಿ ಬಸ್ತಿ ಚಿಕಿತ್ಸೆ ಮಾಡ್ತಾರೆ. ಪಿತ್ತದೋಷದಲ್ಲಿ ಹೆಚ್ಚಾಗಿ ವಮನ ಮತ್ತು ವಿರೇಚನ ಚಿಕಿತ್ಸೆಯನ್ನು ಮಾಡ್ತಾರೆ. ಆಮೇಲೆ ಕಫದೋಷದಲ್ಲಿ ಹೆಚ್ಚಾಗಿ ವಮನ ಮತ್ತು ನಸ್ಯ ಚಿಕಿತ್ಸೆಯನ್ನು ಮಾಡಲಾಗ್ತದೆ. ಹಾಗೂ ರಕ್ತದಲ್ಲಿ ಒಂದು ಅಶುದ್ಧಿ ಇದ್ದಾಗ, ವೆರಿಕೋಸ್ ವೇನ್ ಅಂಥ ಒಂದು ಚರ್ಮದ ಕಾಯಿಲೆಗಳಿದ್ದಲ್ಲಿ ರಕ್ತ ಮೋಕ್ಷಣ ಚಿಕಿತ್ಸೆಯನ್ನು ಕೂಡ ಮಾಡಲಾಗ್ತದೆ. ಹೀಗೆ ಮುಖ್ಯವಾಗಿ ಪ್ರಧಾನವಾಗಿ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆನೂ ಮಾಡಲಾಗ್ತದೆ. ಹೀಗೆ ಮತ್ತು ಕಣ್ಣಿಗೂ ಕೂಡ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪಂಚಕರ್ಮದಲ್ಲಿ ವಿಭಾಗನೇ ಇದೆ. ಅದನ್ನೇನು ಹೇಳ್ತಾರೆ ಅಂದರೆ ಶಾಲಾಕ್ಯ ತಂತ್ರ ಅಂತ ಕರೀತಾರೆ. ಅಲ್ಲಿ ಕಣ್ಣಿಗೆ ತರ್ಪಣ ಚಿಕಿತ್ಸೆ, ಆಮೇಲೆ ಪುಟಪಾಕ, ಪಿಂಡಿ, ನೇತ್ರದಲ್ಲಿ ಹಲವಾರು ರೋಗಗಳಿರ್ತವೆ, ಅದಕ್ಕೆ ಅನುಗುಣವಾಗಿ ಆ ಚಿಕಿತ್ಸೆಗಳನ್ನು ಮಾಡಲಾಗ್ತದೆ. ಹೀಗೆ ಇದು ಟ್ರೆಡಿಷ್ನಲ್ ಥೆರಪಿ. ಇದು ಆಯುರ್ವೇದದ ಒಂದು ಅದ್ಭುತವಾಗಿರ್ತಕ್ಕಂಥ ಮೂಲಭೂತ ಸಿದ್ಧಾಂತದ ಒಂದು ಚಿಕಿತ್ಸೆ ಇದು. ಹಲವಾರು ಕಠಿಣ ರೋಗಗಳು, ಸೋರಿಯಾಸಿಸ್ಸು, ಅರ್ಥ್ರೈಟಿಸ್ಸು, ಆಮೇಲೆ ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು, ಸ್ಟ್ರೋಕ್ ಆಗಿರ್ಬೋದು. ಸ್ಟ್ರೋಕಿಗಂತೂ ಪಂಚಕರ್ಮ ಚಿಕಿತ್ಸೆಯಲ್ಲಿ ಭಾಳ ಅದ್ಭುತ ಚಿಕಿತ್ಸೆ. ಒಂದು ಸ್ಟ್ರೋಕ್ ಆಗಿ 1 ತಿಂಗಳು 2 ತಿಂಗಳು ಒಳಗಡೆ ಬಂದರೆ ಮತ್ತೆ ಮೊದಲಿದ್ದಂಗೆ ಅವ್ರನ್ನ ರೆಡಿ ಮಾಡ್ಬೋದು. 100ಕ್ಕೆ 99% ಜನರಿಗೆ ಅಲ್ಲಿ ಸಂಪೂರ್ಣವಾಗಿ ಗುಣ ಆಗೋ ಚಾನ್ಸಸ್ ಇರ್ತದೆ. ಸ್ಟ್ರೋಕ್ ಆದವ್ರಿಗೆ ಪಂಚಕರ್ಮದಷ್ಟು ಒಳ್ಳೆಯ ಚಿಕಿತ್ಸೆನೇ ಇಲ್ಲ ಅಂತ ನಾವು ನಮ್ಮ ಅನುಭವದ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಆಮೇಲೆ ಸೋರಿಯಾಸಿಸ್ಸು, ಅರ್ಥ್ರೈಟಿಸ್ಸು, ಆಮೇಲೆ ಮೈಗ್ರೇನ್ ಆಗಿರ್ಬೋದು, ಅಸ್ತಮ ಸಮಸ್ಯೆ ಆಗಿರ್ಬೋದು, ತಲೆ ಕೂದಲಿನ ಸಮಸ್ಯೆ ಆಗಿರ್ಬೋದು, ಮತ್ತು ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ, ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಬಂಜಿತನ ಸಮಸ್ಯೆ ಅಂತ ಹೇಳ್ತಾರೆ, ಸ್ಪರ್ಮು, ಮೋಟಿಲಿಟಿ ಸಮಸ್ಯೆ, ಅವೆಲ್ಲ ಸಮಸ್ಯೆಗಳಿಗೂ ಕೂಡ ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್ ಚಿಕಿತ್ಸೆ ಅಂತ ಹೇಳ್ಬೋದು. ದಿ ಬೆಸ್ಟ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದರಲ್ಲಿ ಸಂಪೂರ್ಣವಾಗಿ ಕಾಯಿಲೆ ಮೂಲದಿಂದ ನಿವಾರಣೆ ಆಗ್ತದೆ. ರೂಟ್ ಕಾಸ್ ಚಿಕಿತ್ಸೆಯನ್ನು ಇಲ್ಲಿ ನಾವು ಕಾಣಬಹುದು. ಟೆಂಪ್ರವರಿ ಅಲ್ಲ, ಪರಿಪೂರ್ಣವಾಗಿರ್ತಕ್ಕಂಥ ಪರಿಹಾರ ಇದು. ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ ಅದು ಆಯುರ್ವೇದದ ಮೂಲ ಶಕ್ತಿ ಅಂತಲೇ ಹೇಳ್ಬೋದು. ಅಂಥ ಚಿಕಿತ್ಸೆಯನ್ನು ನಾವು ಥೆರಪಿ ಟ್ರೈನಿಂಗನ್ನು ಹುಡುಗರಿಗೆ ಉಚಿತವಾಗಿ ಕೊಡ್ತಾಯಿದ್ದೇವೆ. ತಾವು SSLC PUC ಆದಮೇಲೆ ನಾವು ಪಂಚಕರ್ಮ ಚಿಕಿತ್ಸೆ ಥೆರಪಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಆಶ್ರಮದಲ್ಲಿ ಬಂದು ತಾವು ಕಲಿಬೋದು. ಕಲ್ತ ಮೇಲೆ ತಾವು ನಮ್ಮಲ್ಲಾದರೂ ಜಾಬ್ ಮಾಡ್ಬೋದು, ಬೇರೆ ಕಡೆ ಎಲ್ಲಾದರೂ ಮಾಡ್ಬೋದು. ನಾವು ಯಾರನ್ನೂ ಕಟ್ಟಿ ಹಾಕೋದಿಲ್ಲ. ಆದರೆ ಕಲಿಸುವ ಜವಾಬ್ದಾರಿ ನಮ್ಮದು. ಯಾಕಂದರೆ ನಾವು ಕಲ್ತಿರ್ತಕ್ಕಂಥ ವಿದ್ಯೆನ ಧಾರೆ ಎರೆದ್ರೆ ಮಾತ್ರ ನಾವು ಗುರುವಾಗಲಿಕ್ಕೆ ಒಂದು ಯೋಗ್ಯತೆ ಇರ್ತದೆ. ಗುರು ಅಂತ ಹೇಳಿದ್ರೇನು, ಸಮಾಜದಲ್ಲಿರ್ತಕ್ಕಂಥ ಒಂದು ನಿರುದ್ಯೋಗವನ್ನು, ಶಿಕ್ಷಣದ ಸಮಸ್ಯೆಯನ್ನು, ಆ ಒಂದು ಬಡತನವನ್ನು ಇವೆಲ್ಲ ನಿರ್ಮೂಲನೆ ಮಾಡ್ತಕ್ಕಂಥ ತಾಯಿ ಹೃದಯ ಇರತಕ್ಕಂಥ ವ್ಯಕ್ತಿಗೆ ಗುರು ಅನ್ನಬೇಕೇ ಹೊರತು ಜಾತಿ, ಮತ, ಪಂಥ ಇವೆಲ್ಲ ಗುದ್ದಾಟ ಮಾಡಿಸ್ತಕ್ಕಂಥ, ಘರ್ಷಣೆ ಮಾಡಿಸ್ತಕ್ಕಂಥವ್ರನ್ನ ಗುರುಗಳಂತ ಹೇಗೆ ಕರೀಲಿಕ್ಕೆ ಸಾಧ್ಯ ಆಗ್ತದೆ? ಹಾಗೆ ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಿದ್ದಿಷ್ಟೇ, ಯಾರಿಗೆ ಸಾಧ್ಯ ಆಗುತ್ತೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿದ್ಯೆಯನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಬಡತನ ನಿವಾರಣೆಗಾಗಿ ಪ್ರಯತ್ನ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡುವಂತ ನಮಗೆ ಹೇಳಿರ್ತಕ್ಕಂಥದ್ದು ಸಿದ್ದೇಶ್ವರ ಸ್ವಾಮೀಜಿಗಳು, ನಮ್ಮ ಗುರುಗಳು. ಹಾಗೆ
ನಿಜಗುಣಾನಂದರು ಇದ್ದಾರೆ, ಮತ್ತು ಬೆಲ್ದಾಳ್ ಅಪ್ಪವರು ಇದ್ದಾರೆ. ಹಲವಾರು ಗುರುಗಳು ನಮ್ಮ ಜೀವನದಲ್ಲಿ ಭಾಳ ದೊಡ್ಡ ಒಂದು ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥವ್ರು. ಆ ಉದ್ದೇಶದಲ್ಲಿ ಮತ್ತೆ ವಿಚಾರಕ್ಕೆ ಬರೋಣ. ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದರೆ ನಮ್ಮ ಭಯಾನಕ ರೋಗಗಳ ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಜೊತೆಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಮುಂದೆ ಕಾಯಿಲೆಗಳು ಬರಬಾರ್ದು ಅಂದರೆ ವರ್ಷಕ್ಕೊಂದು ಸರಿ ಅವರ ಒಂದು ಪ್ರಕೃತಿಗೆ ಅನುಗುಣವಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು. ಯಾಕಂದರೆ ಗಾಡಿಗೆ ನಾವು ಸರ್ವಿಸ್ ಮಾಡ್ತೇವೆ, ನಾವು ಮೈ ಮೇಲೆ ಹಾಕ್ಕೊಂಡ್ರೆ ಬಟ್ಟೆಗಳನ್ನು ತೊಳ್ಕೊಳ್ತೇವೆ, ಮುಖ ತೊಳಿತೇವೆ, ಮೈ ತೊಳ್ಕೊಳ್ತೇವೆ, ಮನೆ ಸ್ವಚ್ಛ ಮಾಡ್ಕೊಳ್ತೇವೆ, ಗಾಡಿ ಸರ್ವಿಸ್ ಮಾಡ್ತೇವೆ, ಎಲ್ಲದಕ್ಕೂ ಸರ್ವಿಸಿಂಗ್ ಇದೆ. ಆದರೆ ನಮ್ಮ ಶರೀರಕ್ಕೆ ಸರ್ವಿಸಿಂಗ್ ಇಲ್ಲಲ್ಲ. ಅದಕ್ಕಾಗಿ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾಯಿದ್ದಾವೆ. ಹಾಗೆ ಶರೀರದ ಸರ್ವಿಸಿಂಗ್ ಅಂತ ಹೇಳಿದರೆ ಪಂಚಕರ್ಮ ಚಿಕಿತ್ಸೆ. ಪಂಚಕರ್ಮದಲ್ಲಿ ಮುಖ್ಯವಾಗಿ ಏನೆಲ್ಲ ಆಗ್ತದೆ ಅಂದರೆ, ಒಂದು ಶರೀರ ಶುದ್ಧಿ ಆಗುತ್ತೆ, ಎರಡನೇದು ಶರೀರಕ್ಕೆ ಎನರ್ಜಿ ಬರ್ತದೆ. ಅಂದರೆ ಎನರ್ಜೆಟಿಕ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಶರೀರದಲ್ಲಿ ಸೃಷ್ಟಿ ಮಾಡ್ಬೋದು. ಶರೀರ ಶುದ್ಧೀಕರಣ, ಶರೀರಕ್ಕೆ ಬಲ ತುಂಬೋದು, ಶರೀರವನ್ನು ರಿಜಿವಿನೇಟ್ ಮಾಡೋದು. ರೆಜಿವಿನೇಟ್ ಮಾಡೋದು ಅಂತೇಳಿ ಜೀವಕೋಶಗಳನ್ನು ಮತ್ತೆ ಸ್ಟ್ರಾಂಗ್ ಮಾಡೋದು, ರೀಚಾರ್ಜ್ ಮಾಡೋದು ಆಯ್ತಲ್ಲ. ಮತ್ತು ರೀಬ್ಯಾಲೆನ್ಸಿಂಗ್ ಮಾಡೋದು, ಅಸಮತೋಲನವಾಗಿರ್ತಕ್ಕಂಥದ್ದನ್ನು ರೀಬ್ಯಾಲೆನ್ಸಿಂಗ್ ಮಾಡಿದ್ರೆ ಬ್ಯಾಲೆನ್ಸ್ ಆಯಿತು ಅಂದರೆ ನಮ್ಮ ಶರೀರದಲ್ಲಿ ಯಾವ ಸಮಸ್ಯೆಗಳು ಬರೋದಿಲ್ಲ. ಬ್ಯಾಲೆನ್ಸ್ ಇಲ್ಲಾಂದರೆ ವೈಲೆನ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಪಂಚಕರ್ಮ ಚಿಕಿತ್ಸೆನ ನುರಿತ ಆಯುರ್ವೇದ ವೈದ್ಯರ, ಅನುಭವಿ ವೈದ್ಯರ ಸಲಹೆಗೆ ಮೇರೆಗೆ ನೀವು ತೆಗೆದುಕೊಂಡಿದ್ದೇ ಆದರೆ ನೂರಾರು ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕ್ಬೋದು. ಏನಾಗಿದೆ, ಮೊದಲು ಮನೆಯಲ್ಲೇ ಹುಟ್ಟು ಮನೆಯಲ್ಲೇ ಸಾವು, ಈಗ ಆಸ್ಪತ್ರೆಯಲ್ಲೇ ಹುಟ್ಟು ಆಸ್ಪತ್ರೆಯಲ್ಲೇ ಸಾವು. ಹೆಚ್ಚು ಸಮಸ್ಯೆಗಳು ಸ್ಪ್ರೆಡ್ ಆಗ್ತಾ ಇರಲಿಕ್ಕೆ ಮೂಲ ಕಾರಣ ಶರೀರದಲ್ಲಿ ದೋಷಗಳ ಅಸಮತೋಲನ. ತ್ರಿದೋಷಗಳ ಅಸಮತೋಲನದಿಂದ ಯಾವುದಾದ್ರು ರೋಗ ಬಂದರೆ ಅದು ಅಸಾಧ್ಯ ಅಂತ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಹೇಳ್ತಾರೆ. ಅದಕ್ಕೆ ಮೂರೂ ದೋಷಗಳು ಹದಗೆಡೋದಕ್ಕಿಂತ ಮೊದಲೇ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ. ವಾತ ಪ್ರಧಾನ ಪಿತ್ತ, ಪಿತ್ತ ಪ್ರಧಾನ ಕಫ, ಕಫ ಪ್ರಧಾನ ವಾತ, ಹಿಂಗೆ ಏನಾರು ಇದ್ದರೆ ಅಲ್ಲಿ ನಾವು ಚಿಕಿತ್ಸೆ ಕೊಡ್ಬೋದು. ಮೂರೂ ದೋಷಗಳು ವಿಕಾರ ಆಯಿತು ಅಂತೇಳಿದರೆ ಅಲ್ಲಿ ಯಾವ ಚಿಕಿತ್ಸೆಯನ್ನು ಕೂಡ ಫಲಿಸಲಿಕ್ಕೆ ಆಗೋದಿಲ್ಲ ಅಂಥೇಳಿ ಆಯುರ್ವೇದ ಶಾಸ್ತ್ರನೇ ಒಪ್ಕೊಳ್ಳುತ್ತೆ. ಸಾಧ್ಯ, ಕಷ್ಟ ಸಾಧ್ಯ, ಅಸಾಧ್ಯ ಅಂತ ವಿಭಾಗಗಳನ್ನು ಮಾಡಲಾಗ್ತದೆ. ಅಸಾಧ್ಯ ರೋಗಗಳನ್ನು ನಾವು ನಿವಾರಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂಥ ಅಸಾಧ್ಯ ರೋಗಗಳು ಶರೀರಕ್ಕೆ ಬರದಂಗೆ ನಾವು ನೋಡ್ಕೊಳ್ಬೇಕಂತ ಹೇಳಿದರೆ ಪಂಚಕರ್ಮ ಚಿಕಿತ್ಸೆ, ಯೋಗ. ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು 5 ದಿವಸದ ಯೋಗ ಶಿಬಿರ ಇರ್ತದೆ. ಅಲ್ಲಿ ಆಹಾರ ಪದ್ಧತಿ, ಜೀವನ ಪದ್ಧತಿ, ಯೋಗ ಇವನ್ನೆಲ್ಲ ಹೇಳಿಕೊಡ್ತೇವೆ. ಆಸಕ್ತಿ ಇದ್ದರೆ ಆ ಶಿಬಿರದಲ್ಲಿ ಭಾಗವಹಿಸ್ಬೋದು. ಆ ಶಿಬಿರದಲ್ಲಿ ಪರಿಪೂರ್ಣವಾಗಿ 100 ವರ್ಷ ಬದುಕುವ ಕಲೆಯನ್ನು, ರಹಸ್ಯವನ್ನು ಹೇಳಿಕೊಡಲಾಗ್ತದೆ. ನಮ್ಮ ಉದ್ದೇಶ ಸ್ವಸ್ಥ, ಸ್ವಾವಲಂಬಿ, ಸದೃಢ ಭಾರತದ ನಿರ್ಮಾಣ. ಅದಕ್ಕೆ ತಮ್ಮ ಸಹಕಾರ ಇರಲಿ. ಸಹಕಾರ ಏನು ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಒಳ್ಳೆಯ ಮಾಹಿತಿಯನ್ನು ಹರಡೋಣ, ಒಳ್ಳೆಯವರಾಗಿ ಬದುಕೋಣ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.